Hi guys, welcome back to my channel, Gagan's Plant Garden. I thought of making this video in Kannada as my topic is related to such a specific plant which is usually grown in Karnataka. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂತಂದರೆ ಅದೇ ಒಂದೆಲಗ ಸೊಪ್ಪು. ಈ ಒಂದೆಲಗ ಸೊಪ್ಪನ್ನು ಮನೇಲಿ ಹೇಗೆ ಬೆಳೆಯೋದು, ಯಾವ ಥರ ಅದಕ್ಕೆ ಫರ್ಟಿಲೈಸರ್ ಮಾಡೋದು ಮತ್ತು ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಚಾನಲ್ನ 10ನೇ ವಿಡಿಯೋ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಕನ್ನಡ ವಿಡಿಯೋ ಆಗಿದೆ. ಇನ್ನು ಮುಂದೆ ಕೂಡ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೆಲಗ ಸೊಪ್ಪು ಇದರಲ್ಲಿ 2 ಥರ ಬರುತ್ತೆ. ಒಂದು ಈ ಮಂಗಳೂರು ಒಂದೆಲಗ ಸೊಪ್ಪು, ಇನ್ನೊಂದು ಇಲ್ಲಿ ನೀವು ನೋಡ್ಬೋದು ಇದು ನಾಟಿ ಒಂದೆಲಗ ಸೊಪ್ಪು ಅಂತ. ಇವೆರಡನ್ನೂ ಕೂಡ ಲೋಟಸ್ ಮತ್ತು ವಾಟರ್ ಲಿಲಿಗೆ ಕಂಪೇರ್ ಮಾಡ್ತಾರೆ. ಅದು ಹೇಗೆಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಹೇಗೆ ವಾಟರ್ ಲಿಲಿಗಳ ಲೀಫ್ ಈ ಥರ ಇರುತ್ತೋ ಅದೇ ಥರ ಈ ಮಂಗಳೂರು ಒಂದೆಲಗ ಸೊಪ್ಪಿನ ಎಲೆಗಳು ಈ ಥರ ಇರುತ್ತೆ. ಲೋಟಸ್ ಎಲೆಗಳ ಹಾಗೇ ಈ ನಾಟಿ ಒಂದೆಲಗ ಸೊಪ್ಪಿನ ಎಲೆಗಳು ಕೂಡ ಇರುತ್ತೆ. ಸೇಮ್ ವಾಟರ್ ಲಿಲಿಗಳ ಟ್ಯೂಬಸ್ ಥರನೇ ಈ ಮಂಗಳೂರು ಒಂದೆಲಗ ಸೊಪ್ಪಿನ ಟ್ಯೂಬಸ್ ಇರುತ್ತೆ. ಹಾಗೂ ಈ ನಾಟಿ ಒಂದೆಲಗ ಸೊಪ್ಪಿನ ಟ್ಯೂಬಸ್ ಸೇಮ್ ಲೋಟಸ್ ಎಲೆಗಳ ಥರ ಇರುತ್ತೆ. ಸೊ ಬನ್ನಿ ಇದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಇದರ ಚಟ್ನಿ ಎಲ್ಲ ಮಾಡ್ತಾರೆ. ಇದರಿಂದ ಶೀತ, ಸರ್ಪಸುತ್ತ, ಕುಷ್ಠರೋಗ, ಹಂದಿ ಜ್ವರ, ಬೇದಿ, ಕಲರ ಇದಷ್ಟೇ ಅಂತಾನೆಲ್ಲ ಇನ್ನೂ ಹಲವಾರು ಜ್ವರಗಳನ್ನು ವಾಸಿ ಮಾಡುವಂತಹ ಗುಣಗಳು ಇದರಲ್ಲಿ ತುಂಬಾ ಇದೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನನ್ನ ಹತ್ರ ಈ ಮಂಗಳೂರು ಒಂದೆಲಗ ಸೊಪ್ಪಿನ ಎಲೆಗಳಿಲ್ಲ. ಅದರ ಜಾಗದಲ್ಲಿ ಈ ನಾಟಿ ಒಂದೆಲಗ ಸೊಪ್ಪಿನ ಎಲೆಗಳಂತೂ ಇದ್ದೇ ಇದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಬರೀ ನಾಟಿ ಒಂದೆಲಗ ಸೊಪ್ಪಿನ ಬಗ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾವಾಗ ನನಗೆ ಮಂಗಳೂರು ಒಂದೆಲಗ ಸೊಪ್ಪಿನ ಎಲೆಗಳು ಸಿಗುತ್ತೋ ಆವಾಗ ನಾನು ಅದರ ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಇದರಿಂದ ತುಂಬಾ ರುಚಿಯಾದಂತಹ ಒಂದು ಚಟ್ನಿ ಮಾಡ್ತಾರೆ. ಇದು ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಇದನ್ನು ನೀವು ಈ ಗಿಡಗಳೇನಿದೆ ಇದು ಒಂದು ಜಾಗದಲ್ಲಿ ಹಾಕಿದ್ರೆ ಇದು ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ನಾನು ಅಲ್ಲಿ ಹಾಕಿದ್ದೆ, ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ, ನೀವು ನೋಡಬಹುದು. ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿರೋದ್ರಿಂದ ಇವುಗಳಿಂದ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸಣ್ಣ ಹೂಗಳಾಗುತ್ತೆ. ನೀವು ಇಲ್ಲಿ ನೋಡಬಹುದು. ಇದರಿಂದ ಬೀಜ ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ. ಬಟ್ ನನ್ನ ಗಿಡದಲ್ಲಿ ಇಲ್ಲಿವರೆಗೂ ಬೀಜ ಆಗಿಲ್ಲ. ಖಂಡಿತವಾಗ್ಲೂ ನಾನು ಬೀಜ ಆದಮೇಲೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿ ನಿಮಗೆ ತಿಳಿಸ್ತೀನಿ ಈ ವಿಷಯನ. ನೋಡಿ, ಇವುಗಳ ಎಲೆ ಈ ಥರ ರಿಂಗ್ ಆಗಿರುತ್ತೆ. ನಾಟಿ ಒಂದೆಲಗ ಸೊಪ್ಪಿನ ಎಲೆಗಳು ರೌಂಡಾಗಿ ಸರ್ಕ್ಯುಲರ್ ಶೇಪಲ್ಲಿರುತ್ತೆ ಮತ್ತು ಸೈಡ್ಸಲ್ಲಿ ಸ್ವಲ್ಪ ಕ್ರ್ಯಾಕ್ ಥರ ಇರುತ್ತೆ. ಒಂದು ಚಟ್ನಿಗೆ ನಿಮಗೆ ಈ ಥರ ಒಂದು 5-6 ಎಲೆಗಳು ಮತ್ತು ಒಂದು ಹೂವಿನ ಇದು ಗುಚ್ಛ ಏನಿದೆ ಅದನ್ನು ಹಾಕಿದ್ರೆ ತುಂಬ ರುಚಿಯಾದಂತಹ ಚಟ್ನಿ ಸಿಗುತ್ತೆ. ಈಗ ಈ ಒಂದೆಲಗ ಸೊಪ್ಪನ್ನು ಹೇಗೆ ಬೆಳೆಯೋದು ಅಂತ ನೋಡೋಣ. ಮೊದಲಿಗೆ ನೀವೊಂದು ಇದನ್ನು ಟ್ಯೂಬರ್ಸಿಂದ ಬೆಳಿಬೋದು. ಟ್ಯೂಬರ್ಸಿಂದ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಟ್ಯೂಬರ್ನ ಸೆಲೆಕ್ಟ್ ಮಾಡಿ. ನೀವು ನೋಡ್ಬೋದು ಈ ಟ್ಯೂಬರ್ ಚೆನ್ನಾಗಿದೆ, ಎಲೆಗಳು ಕೂಡ ಸ್ವಲ್ಪ ದೊಡ್ಡದಾಗಿ ಇದೆ. ಸೊ ಹಾಗಾಗಿ ನಾನು ಇದನ್ನು ಪ್ಲಕ್ ಮಾಡ್ಕೋತಾ ಇದ್ದೀನಿ. ಹುಷಾರಾಗಿ ಇದರ ಬೇರಿಗೆ ಯಾವುದೇ ತೊಂದರೆ ಆಗದಿರೋ ಥರ ಪ್ಲಕ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ ನಂತರ ನೀವು ನೋಡಬಹುದು ಇದರ ಟ್ಯೂಬರ್ಸ್ಗಳೇನಿದೆ ಇದು ಒಂದು ಸ್ಟ್ರಾನಷ್ಟಾದರೂ ಅಗಲ ಇರಬೇಕಾಗುತ್ತೆ. ಅಂದರೆ ಸ್ಟ್ರಾನಷ್ಟಾದರೂ ದಪ್ಪ ಇರಬೇಕು. ಅದಕ್ಕಿಂತ ಸಣ್ಣ ಟ್ಯೂಬರ್ಸ್ ತಗೊಂಡ್ರೆ ಅದು ಬೆಳೆಯೋದಿಲ್ಲ. ಇದನ್ನು ನೀವು ಈ ಥರ ನನ್ನ ಡೈರೆಕ್ಟ್ ಸಾಯಿಲಲ್ಲಿ ಕೂಡ ನೆಡಬಹುದು ಅಥವಾ ಪಾಟಲ್ಲಿ ಕೂಡ ನೆಡಬಹುದು. ನಾನು ಇದನ್ನು ಡೈರೆಕ್ಟ್ ಸಾಯಿಲಲ್ಲೇ ನೆಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಜಾಸ್ತಿ ಸ್ಪ್ರೆಡ್ ಆಗೋದ್ರಿಂದ ಇದಕ್ಕೆ ಜಾಗ ಸಾಲಲ್ಲ ಪಾಟಲ್ಲಿ ಹಾಕಿದ್ರೆ. ಸೊ ಇದನ್ನು ನೀವು ಈ ಥರ ನೆಲದ ಮೇಲೆ ಹಾಕಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಹಳ್ಳ ತೋಡಿ ಈ ಥರ ಟ್ಯೂಬರ್ನ ಸೈಜಿಗೆ ತಕ್ಕವಾಗಿ ಈ ಥರ ಒಂದು ಹಳ್ಳ ತೋಡಿದ ಮೇಲೆ ಇದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ಇದರ ಬೇರ್ ಕವರ್ ಆಗೋ ಥರ ಮಣ್ಣಲ್ಲಿ ಮುಚ್ಚಿ ಅನಂತರ ಕಂಪ್ಲೀಟಾಗಿ ಮಣ್ಣನ್ನು ಕವರ್ ಮಾಡಿದರೆ ಸಾಕು. ಎಲೆಗಳನ್ನು ಸ್ಟ್ರೈಟು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಅದಾಗಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಅದು ತಾನೇ ಸೆಟ್ ಆಗುತ್ತೆ ಮತ್ತು ಹೊಸ ಎಲೆಗಳು ಅಲ್ಲಿಂದ ಚಿಗುರೊಡೆಯೋಕ್ಕೆ ಶುರು ಆಗುತ್ತೆ. ಈಗ ಈ ಒಂದೆಲಗ ಸೊಪ್ಪಿಗೆ ಹೇಗೆ ಗೊಬ್ಬರ ಹಾಕೋದು ಅಂತ ನೋಡೋಣ. ಇದು ಒಂದು ಗೊಬ್ಬರ. ಈ ಗೊಬ್ಬರಕ್ಕೆ ನಾನು ವೆಜಿಟೇಬಲ್ ವೇಸ್ಟ್, ಕಿಚನ್ ವೇಸ್ಟ್ ಏನಿದೆ ಅದನ್ನು ಹಾಕಿದ್ದೀನಿ. ಆಮೇಲೆ ಕೌಡಂಗ್ ಮೆನ್ಯೂರ್ ಹಾಕಿದ್ದೀನಿ. ಜೊತೆಗೆ 1-2-3 ಕಾಳು ಯೂರಿಯಾ ಹಾಕಿದ್ದೀನಿ. ಈಗ ನಾವು ಇದನ್ನು ಹೇಗೆ ಫರ್ಟಿಲೈಸ್ ಮಾಡೋದು ಅಂತ ನೋಡೋಣ. ಈ ಥರ ಇದರ ಮಣ್ಣೇನಿದೆ ಸೈಡಲ್ಲಿಂದ ಒಂದು ಮಣ್ಣು ತೆಗೀರಿ. ಸ್ವಲ್ಪ ಈ ಥರ ಮಣ್ಣು ತೆಗೆದು ಇದನ್ನು ನೀವು ಮಣ್ಣು ಅಡಿಗೆ ಹಾಕಬೇಕು ಅಂತ ಏನಿಲ್ಲ. ಸುಮ್ಮನೆ ಈ ಥರ ನೋಡಿ, ಒಂದು ನಿಮಿಷ ಈ ಥರ ಸ್ಪ್ರಿಂಕಲ್ ಮಾಡಿದರೆ ಸಾಕಾಗುತ್ತೆ.
ನಿಮ್ಮ ಗಿಡದ ಬುಡಕ್ಕೆ ಇದು ಡೈರೆಕ್ಟಾಗಿ ಹೋಗುತ್ತೆ. ಮತ್ತು ಇದು ತುಂಬ ಆ್ಯಸಿಡಿಕ್ ಆಗಿರೋದ್ರಿಂದ ನೀವು ಬರೀ ಒಂದೇ ಒಂದು ಚಮಚ ಅಥವಾ ಒಂದಂತನೇ ಅಲ್ಲ, 1 ಅಥವಾ 2 ಚಮಚ ಹಾಕಿದ್ರೆ ಸಾಕಾಗುತ್ತೆ ನಿಮ್ಮ ಗಿಡಗಳಿಗೆ. ಜಾಸ್ತಿ ಹಾಕಿದ್ರೆ ಗಿಡಗಳು ಸಾಯುವಂತಹ ಚಾನ್ಸಸ್ಗಳಿರುತ್ತೆ. ನಾನಿಲ್ಲಿ ಗೊಬ್ಬರನ ಹಾಕಾಗಿದೆ. ಈ ಗಿಡಗಳನ್ನು ನಾವು ಶೋ ಪ್ಲ್ಯಾಂಟ್ ಥರ ಬೆಳ್ಕೊಬೋದಾ ಅಂತ ನೋಡೋಣ. ಯಾರಿಗೆ ಇದರ ಚಟ್ನಿ ಇಷ್ಟ ಆಗೋದಿಲ್ವೋ ಅಂಥವ್ರು ಇದನ್ನು ಶೋ ಪ್ಲ್ಯಾಂಟಾಗಿ ಬೆಳ್ಕೊಬೋದು. ಚಟ್ನಿ ಯಾರಿಗೂ ಇಷ್ಟ ಆಗಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಅದು ಇಷ್ಟ ಆಗೇ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹೇಗೆ ನಾವು ಬೋನ್ಸಾಯಿ ಪ್ಲ್ಯಾಂಟ್ಸ್ಗಳ ಕೆಳಗಡೆ ಮಾಸ್ ಹಾಕ್ತೀವಿ ಶೋ ಪ್ಲ್ಯಾಂಟಾಗಿ, ಅಂದರೆ ಸೈಡ್ ಪ್ಲ್ಯಾಂಟಾಗಿ, ಮತ್ತು ಮಲ್ಲಿಗೆ ಗಿಡಗಳ ಕೆಳಗಡೆ ನೆಲಗುಲಾಬಿನ ಹೇಗೆ ಹಾಕ್ತೀವೋ ಅದೇ ಥರ ಇದನ್ನು ಪುಲಾವ್ ಸೊಪ್ಪು ಗಿಡಕ್ಕೆ ಅಥವಾ ಅಲೋವೆರಾ ಗಿಡದ ಸುತ್ತ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿಗೆ ಬರೀ ಇಷ್ಟೇ. ನಾನಿವತ್ತು ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಒಂದಲಗ ಸೊಪ್ಪಿನ ಬಗ್ಗೆ ನನಗೆ ಗೊತ್ತಿರ್ತಕ್ಕಂತಹ ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಿಮ್ಮ ಜೊತೆ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಗಗನ್ಸ್ ಪ್ಲಾಂಟ್ ಗಾರ್ಡನ್.